ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 3 ಚಿಕ್ಕಮಗಳೂರು, ಮಂಡ್ಯ ಅಂಡ್ ಕೊಡಗು ಸಂಬಂಧಪಟ್ಟಂಗೆ ಮಾಡೆಲ್ ಕ್ವಶನ್ ಪೇಪರ್ 3 ಬಗ್ಗೆ ನೋಡ್ತಾ ಹೋಗೋಣ. ನಿಮ್ಮ ಸಿಲೆಬಸ್ ಎದುರುಗಡೆ ಇದೆ, ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ, ಯಾರಿಗಾರ ಅವಶ್ಯಕತೆ ಇದ್ರೆ, ಯಾರು ಬಿಗಿನರ್ಸ್ ಆಗಿದ್ರೆ ಬಂದು ಜಾಯಿನ್ ಆಗಿ. ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ, ಕೊಡ್ತೀವಿ ವೆರಿ ಶಾರ್ಟ್ಲಿ, ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. 160+ ಸ್ಕೋರ್ ಆಗುವಂಥ ಮೆಟೀರಿಯಲ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಬಿಗಿನಿಂಗ್ ಅಲ್ಲಿ ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಪೆರಿನಿಯಲ್ಗೆ ಅಕೇಶನಲ್ಲು, ಪೆರಿನಿಯಲ್ಗೆ ಅಕೇಶನಲ್ಲು, ಅಬಂಡೆಂಟ್ಗೆ ಸ್ಕೇರು, ಎಸ್ಟಿಂಗ್ವಿಶ್ಗೆ ಕಿಂಡಲ್ಲು, ಏನ್ಷಿಯಂಟ್ಗೆ ಮಾಡ್ರನ್ನು, ಅಸೆಟ್ಗೆ ಲಯಬಿಲಿಟೀಸು, ಟ್ರಾನ್ಸ್ಪರೆಂಟ್ಗೆ ಕವರ್ಡು, ವೇಗ್ಗೆ ಕ್ಲಿಯರು. ಯಾವುದಕ್ಕೆ ಯಾವುದು ಅಂತ ಅಷ್ಟೇ ಬೇಕಾಗಿರೋದು, ಇನ್ನೇನು ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ. ಯಾವುದಕ್ಕೆ ಯಾವುದು ಅಂತ ಗೊತ್ತಿದ್ರೆ ಸಾಕು. ಇನ್ನು ನಿಮ್ಮ ಜೆನ್ಯೂನ್ಗೆ ಕಾಸ್ಟ್ಲಿ, ಅಕ್ಸೆಪ್ಟ್ಗೆ ರಿಜೆಕ್ಟು, ಕನ್ಸೀಲ್ಗೆ ರಿವೀಲು, ಡಯಟಿಗೆ ಕ್ಲಮ್ಸಿ, ಫಿಲಾಂಥ್ರೋಪಿಸ್ಟ್ಗೆ ಮಿಸಾಂಥ್ರೋಪಿಸ್ಟು, ವೆಲ್ತ್ಗೆ ಪಾವರ್ಟಿ, ವ್ಯಾಕ್ಸ್ಗೆ ವೇನು. ನೆಕ್ಸ್ಟ್ ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಓಕೆ, ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಡಿಸ್ಗ್ರೆಸ್ಗೆ ಡಿವಿಯೇಟು, ಗ್ಲೀಗೆ ಡಿಲೈಟು, ಟ್ಯಾಸಿಟರ್ನ್ಗೆ ರಿಸರ್ವ್ಡು, ಇಂಪೇರ್ಗೆ ಡ್ಯಾಮೇಜು. ರಿಪೀಟ್ ಆಗಿದೆ, ಇದು ರಿಪೀಟೆಡ್ ಕ್ವಶನ್, ರಿಪೀಟ್ ಆಗಿದೆ. ವಿಗರಸ್ಗೆ ಡೈನಾಮಿಕ್ಕು, ಟೆಂಪೋರಲ್ಗೆ ವರ್ಡ್ಲಿ ಅಂತ, ಆಸ್ಪೈರ್ಗೆ ಏರ್ನ್, ಇನ್ನ ಫ್ರಿನ್ಸಿಗೆ ಮೇನಿಯಾ, ಲೆಕಡೈಸಿಕಲ್ಗೆ ಲೆಥರ್ಜಿಕ್ಕು, ಅನಿಮೋಸಿಟಿಗೆ ಹಾಸ್ಟಿಲಿಟಿ, ಬಯೋಸ್ಟ್ರಸ್ಗೆ ನಾಯ್ಸಿ, ಫ್ಯಾನ್ಚೆಗೆ ಸ್ಟೈಲು, ರ್ಯಾಮಿಫಿಕೇಶನ್ಗೆ ಕಾನ್ಸಿಕ್ವೆನ್ಸು, ಇನ್ನ ಸ್ಪೋರೋಫಿಕ್ಗೆ ಇಂಡ್ಯೂಸಿಂಗ್ ಡ್ರೌಸಿನೆಸ್ ಅಂತ. ಇನ್ನ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೋಡ್ ತಗೋಣ. ಕೆಲವೊಂದು ವರ್ಡ್ಸ್ ಎಲ್ಲ 10 ಪ್ರಾಕ್ಟೀಸ್ ಮಾಡಿದ್ರೆ ಬೆಟರ್. ಪ್ರತಿದಿನ 10 ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಜಾಸ್ತಿ ಆದ್ರೆ ತಲೆಯಲ್ಲಿ ಇರೋದಿಲ್ಲ. ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್, ಹೈಡ್ರೋಫೋಬಿಯಾ. ಫೋಬಿಯಾಗಳ ಮೇಲೆ ಒಂದು ಕ್ವಶನ್ ತೆಗಿತಾರೆ. ತುಂಬಾ ಫೋಬಿಯಾಸ್ ಇದಾವೆ, ಎಲ್ಲ ಚೆಕ್ ಮಾಡ್ಕೋಬೇಕು. ಅಟ್ರಾಕ್ಷನ್ ಆಫ್ ಸಮಥಿಂಗ್, ಪ್ಲೇಸ್, ಫ್ಯಾಸಿನೇಷನ್ ಅಂತ ಹೇಳಿ ಕರೀತಾರೆ. ಇನ್ನ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ಮನ್ ಹೂ ಇಸ್ ಡೆತ್, ಎಪಿಟ್ಯಾಫ್ ಅಂತ. ಎ ಪರ್ಸನ್ ಹೂ ಸ್ಟಡಿಡ್ ಬರ್ಡ್ಸ್ ಸೈಂಟಿಫಿಕಲಿ, ಆರ್ನಿಥಾಲಜಿಸ್ಟ್ ಅಂತ ಹೇಳಿ ಕರೀತಾರೆ. ಸಲೀಂ ಅಲಿ ಎಕ್ಸಾಂಪಲ್. ಕಂಟಿನ್ಯೂಡ್ ಸ್ಟಡಿ ಎಫರ್ಟ್ ಟು ಅಚೀವ್ ಅನ್ ಏಮ್, ಪ್ರಿಸರ್ವರೆನ್ಸ್ ಅಂತ. ಇನ್ನ ಇಡಿಯಮ್ಸ್ ಫ್ರೇಸಸ್ ನೋಡ್ ತಗೋಣ. ಒಂದ್ ಐದು ಆರ್ ನೋಡೋಣ ಎಷ್ಟು ಹಾಕಿದ್ದಾರೆ ಅಂತ. ಟು ಕ್ಯಾರಿ ಆಫ್ ದಿ ಬೆಲ್, ಇಡಿಯಂ ಫ್ರೇಸಸ್, ನುಡಿಗಟ್ಟುಗಳು ಅಂತ ಹೇಳಿ ಕರಿತೀವಲ್ಲ ಅವು. ಟು ಕ್ಯಾರಿ ಆಫ್ ದಿ ಬೆಲ್, ಟು ಬ್ಯಾಗ್ ದಿ ಫಸ್ಟ್ ಪೊಸಿಷನ್ ಅಂತ ಮೀನಿಂಗ್ ಬರುತ್ತಿದ್ದು ಗೂಢಾರ್ಥಗಳು. ಎ ಜಾಂಡೀಸ್ಡ್ ಐ ಅಂದ್ರೆ ಪ್ರೆಜುಡೈಸ್ಡ್ ಅಂತ. ದ ಓಲ್ಡ್ ಮ್ಯಾನ್ ಹರ್ಡ್ ಆಫ್ ಹಿಯರಿಂಗ್, ಓಲ್ಡ್ ಮ್ಯಾನ್ ಇಸ್ ಹಾರ್ಡ್ ಆಫ್ ಹಿಯರಿಂಗ್, ಡೆಗ್ ಅಂತ ಹೇಳಿ ಕರೀತಾರೆ. ಲೆಟ್ ಅಸ್ ಹ್ಯಾವ್ ಯುವರ್ ಟರ್ಮ್ ಇಸ್ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ರೈಟಿಂಗ್ ಅಂತ. ದಿ ಬ್ಯೂಟಿಫುಲ್ ಗರ್ಲ್ ವಾಸ್ ಬಾರ್ನ್ ಇನ್ ಎ ಗಟ್ಟರ್ ಅಂತ ಹೇಳಿದ್ರೆ ಬಾರ್ನ್ ಇನ್ ಎ ಪಾವರ್ಟಿ ಅಂತ. ಇನ್ನ ನಿಮ್ಮ ಕಾನ್ಸ್ಟಿಟ್ಯೂಷನ್ ಕೆಲವು ಕ್ವಶನ್ಗಳು ನೋಡ್ ತಗೋಣ. ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಇಂಪಾರ್ಟೆಂಟ್ ಇವೆಲ್ಲ ರಿಪೀಟೆಡ್ ಆಗಿರ್ತಕ್ಕಂಥವು. ರಾಜ್ಯ ನೀತಿಯ ನಿರ್ದೇಶಾತ್ಮಕ ತತ್ವಗಳು ಅಂದ್ರೆ DPSP ಯಾವ ಅನುಚ್ಛೇದವು ಹಸು ಮತ್ತು ದನಕರುಗಳ ಮತ್ತು ಇತರೆ ಕರುವಿನ ಭಾರ ಎಳೆಯುವ ದನಕರುಗಳನ್ನ ಕೊಲ್ಲೋದನ್ನ ನಿಷೇಧ ಮಾಡಿದೆಯಪ್ಪ ಅಂದ್ರೆ ಆರ್ಟಿಕಲ್ 48. ಆರ್ಟಿಕಲ್ 48 ಇಂಪಾರ್ಟೆಂಟ್ ಇದು. ಭಾರತ ಸಂವಿಧಾನದ ಯಾವ ಕಲಂ ಹೀಗೆಂದು ನಿರ್ದೇಶಿಸುತ್ತಪ್ಪ ಅಂದ್ರೆ ರಾಜ್ಯವು ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಮತ್ತು ಉದ್ದೇಶದಲ್ಲಿ ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನ ರಕ್ಷಣೆ ಕಾಪಾಡಬೇಕು ಅಂತ ಹೇಳುದು. ವನ್ಯಜೀವಿಗಳ ರಕ್ಷಣೆ 48A, ಹಸು ದನಕರು 48, ವನ್ಯಜೀವಿಗಳ ರಕ್ಷಣೆ 48A. ಇನ್ನ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಇಲ್ಲಿ ಸವಿಸ್ತಾರಗೊಳಿಸಲಾಗಿದೆಪ್ಪ ಅಂದ್ರೆ ರಾಜ್ಯ ನೀತಿ ನಿರ್ದೇಶಾತ್ಮಕ DPSP ನಲ್ಲಿ ಹೇಳಿದ್ದಾರೆ. ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಎಲ್ಲಿ ಹೇಳಿದಾರಪ್ಪ ಅಂದ್ರೆ ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳಲ್ಲಿ ತಿಳಿಸಿದ್ದಾರೆ. ಇನ್ನ ನಿರ್ದೇಶಾತ್ಮಕ ತತ್ವಗಳ ಮೇರೆಗೆ ಯೋಜನಾ ಆಯೋಗವನ್ನ
ಎಲ್ಲಿ ರಚಿಸಿದ್ ಯಾವ್ದ್ರ ಅನುಗುಣವಾಗಿ ಅಂದ್ರೆ ಯೋಜನಾ ಆಯೋಗ ಯಾವ ರೀತಿ ಇದು ಬಂತಪ್ಪ ಅಂದ್ರೆ ಕಲಂ 38 ಅಲ್ಲಿ ಏನಿದೆ, ಸೊ ಆ ಬೇಸ್ ನ ಥೀಮ್ ಅಲ್ಲಿ ಇಟ್ಕೊಂಡು ಯೋಜನಾ ಆಯೋಗವನ್ನ ರಚನೆ ಮಾಡ್ತಾರೆ. ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳ ಸಬಲೀಕರಣಕ್ಕಾಗಿ ಕೆಳಗಿನಗಳು ಯಾವ ನ್ಯಾಯಾಲಯದ ಪೌರಸಾಗಬೇಕಾಗುತ್ತಪ್ಪ ಅಂದ್ರೆ ಮೇಲ್ನ ಯಾವುದು ಅಲ್ಲ. ಯಾವ್ದನ್ನ ಕೋರ್ಟಲ್ ಕ್ವಶನ್ ಮಾಡಬಹುದು. ರಾಜ್ಯ ನೀತಿಯ ನಿರ್ದೇಶಾತ್ಮಕ ತತ್ವಗಳ ಇರ್ತಕ್ಕಂಥ ತತ್ವಗಳನ್ನ ಗೌರ್ಮೆಂಟ್ ಪಾಲಿಸ್ಲಿಲ್ಲ ಅಂದ್ರೆ, ಜಾರಿಗೆ ತರಲಿಲ್ಲ ಅಂದ್ರೆ ಯಾವ್ದಾದ್ರೂ ಕೋರ್ಟ್ಗೆ ಹೋಗ್ಬೋದಾ ಅಂತ ಇದ್ರ ಅರ್ಥ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ ಬರೋದಿಲ್ಲ, ಉಚ್ಚ ನ್ಯಾಯಾಲಯಕ್ಕೂ ಹೋಗ್ ಬರಲ್ಲ. ಸೊ ಯಾವುದೂ ಅಲ್ಲ. ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ದೇವದೇಶಗಳನ್ನ ಇಲ್ಲಿ ಸೇರಿಸಲಾಗಿದೆ ಅಂದ್ರೆ ಸಾಮಾಜಿಕ ಇದನ್ನ ಸೇರಿಸಿರೋದೇ DPSP ನಲ್ಲಿ. ಸಾಮಾಜಿಕ ಆರ್ಥಿಕ ದೇವದೇಶಗಳೆಲ್ಲಾನು ಬರುತ್ತೆ DPSP ಅಂದ್ರೆ ರಾಜ್ಯ ನೀತಿಯ ನಿರ್ದೇಶಾತ್ಮಕ ತತ್ವಗಳಲ್ಲೇ ಕಂಡುಬರುತ್ತೆ. 36ರಿಂದ 51ವರೆಗೂ ಕಂಡು ಬರ್ತವೆ. ಇನ್ನ ಪ್ರಜೆಗಳ ಅಭಿವೃದ್ಧಿಗಾಗಿ ಕ್ಷೇಮಕ್ಕಾಗಿ ಶ್ರಮಿಸಲು ಸರ್ಕಾರಕ್ಕೆ ಸಲಹೆ ನೀಡುವ ಸಂವಿಧಾನದ ವಿಶೇಷ ಲಕ್ಷಣ ಏನಪ್ಪಾ ಅಂದ್ರೆ DPSPಗಳೇನೆ. DPSP ಇನ್ನ ಕೋಆಪರೇಟಿವ್ ನೋಡ್ತಾ ಹೋಗೋಣ. ಒಂದ್ ಸ್ವಲ್ಪ ಕ್ವಶನ್ಸ್ ಕೋಆಪರೇಟಿವ್ ನೋಡ್ತಾ ಹೋಗೋಣ. ಕೋಆಪರೇಟಿವ್ ಸಾಮಾನ್ಯವಾಗಿ ಬ್ಯಾಂಕಿನ ಆರ್ಥಿಕ ತಕ್ತೆ ಅಂದ್ರೆ ಏನು ಅಂತ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ಇದು. ಜಮಾ ಖರ್ಚು, ಲಾಭ ನಷ್ಟದ ತಕ್ತೆ ಮತ್ತು ಆಸ್ತಿ ಜವಾಬ್ದಾರಿ ತಕ್ತೆ. ಆನ್ಸರ್ ನ ಜ್ಞಾಪಕಕ್ಕೆ ಇಟ್ಕೊಳ್ಳೋದು ಬೆಟರ್. ಇದು ಹೊಸ ಸಬ್ಜೆಕ್ಟ್. ಕೋಆಪರೇಟಿವ್ ಅಲ್ಲೇ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು. ಎಲ್ಲೂ ಇನ್ಫಾರ್ಮೇಶನ್ ಸಿಕ್ಕೋದಿಲ್ಲ. ಸೊ ಸಿಕ್ಕಿರೋ ಕ್ವಶನ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ಅಷ್ಟೇ. ಜಮಾ ಖರ್ಚು, ಲಾಭ ನಷ್ಟದ ತಕ್ತೆ ಮತ್ತು ಆಸ್ತಿ ಜವಾಬ್ದಾರಿ ತಕ್ತೆ ಅಂತ ಕರೀತಾರೆ. ಇನ್ನು ಬ್ಯಾಂಕ್ಗಳಿಗೆ ನಿಮ್ಮ ಗ್ರಾಹಕರನ್ನ ತಿಳಿಯಿರಿ ಮತ್ತು ಹಣದ ಪರಿಶುದ್ಧತೆ ನಿಯಮಗಳನ್ನು ರೂಪಿಸೋದಕ್ಕೆ ಯಾರು ನಿರ್ದೇಶನ ನೀಡ್ತಾರಪ್ಪ ಅಂದ್ರೆ RBI ನೀಡುತ್ತೆ. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನು ಸಮಾಪನ ಸಹಕಾರ ಸಂಘದಲ್ಲಿ ಆಸ್ತಿ ಮತ್ತು ಜವಾಬ್ದಾರಿಯನ್ನು ಇತ್ಯರ್ಥಪಡಿಸುವ ವ್ಯಕ್ತಿ ಸಮಾಪನ ಅಧಿಕಾರಿಯಾಗಿರ್ತಾರೆ. ಇನ್ನು ಸಹಕಾರ ಸಂಘದ ವಾರ್ಷಿಕ ಆಯವ್ಯಯ ಮಂಜೂರಾತಿ ಅಧಿಕಾರ ಸಾಮಾನ್ಯ ಸಭೆಗೆ ಮಾತ್ರ, ಜನರಲ್ ಬಾಡಿ ಮೀಟಿಂಗ್ಗೆ ಮಾತ್ರ ಇರುತ್ತೆ. ಇನ್ನ ಸಹಕಾರ ಸಂಘದ ಅವಿಶ್ವಾಸ ಗೊತ್ತುವಳಿ ಸಭೆ ವಹಿಸ್ತಕ್ಕಂಥವ್ರು ಚುನಾಯಿತ ನಿರ್ದೇಶಕರು ಯಾರಿರ್ತಾರ ಅವರು ವಹಿಸಿರ್ತಾರೆ. ಇನ್ನ ಪ್ರತಿಯೊಂದು ಸಹಕಾರ ಸಂಘವು ಕನಿಷ್ಠ ಲೆಕ್ಕಪತ್ರಗಳ ಆಡಿಟ್ ಮಾಡಿಸೋದು ಕಡ್ಡಾಯ. ಅಂದ್ರೆ ಪ್ರತಿ ವರ್ಷನೂ ಆಡಿಟ್ ಮಾಡಿಸ್ಬೇಕು. ಯಾವ ಡೇಟು ಗೀಟ್ ಎಲ್ಲ ಬರುತ್ತೆ ಹೇಳ್ತೀನಿ. ಪ್ರತಿ ವರ್ಷನೂ ಮಾಡಿಸ್ಬೇಕು. ಇನ್ನು ರಾಷ್ಟ್ರೀಯ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್, NCDC 63 ಒಂದು ಇಸ್ವಿ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇನ್ನ ಸಹಕಾರ ಪ್ರಾತಿನಿಧಿಕ ಸಾಮಾನ್ಯ ಸಭೆಯ ಕನಿಷ್ಠ ಕೋರಂಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. 60% ಇರಬೇಕು ಕೋರಮ್. ಇನ್ನ ಸಹಕಾರ ಚುನಾವಣೆಯಲ್ಲಿ ಜಯಗಳಿಸಿದ ನಿರ್ದೇಶಕರಿಗೆ ನಿಯಮ ಡ್ಯಾಶ್ ರೀತಿಯ ರಿಟರ್ನಿಂಗ್ ಅಧಿಕಾರಿ ಪ್ರಮಾಣ ಪತ್ರ ನೀಡ್ತಾರಪ್ಪ ಅಂದ್ರೆ AE ಅಂತ ಜ್ಞಾಪಕ ಇಟ್ಕೊಳ್ರಿ. 5AE ಅಂದ್ರೆ ಮುಗಿದೋಯ್ತು. ಇನ್ನ ಸಹಕಾರ ಸಂಘಗಳ ಸದಸ್ಯರಿಗೆ ಎಷ್ಟೇ ಶೇರ್ ಬಂಡವಾಳ ಹೊಂದಿದ್ರು ಮತ ಒಂದೇ ಒಂದು ಹೂಡಬಹುದಾಗಿರುತ್ತೆ. ಇನ್ನ ಸಹಕಾರ ಸಂಘದ ಕೆಳಕಂಡಂತೆ ಪ್ರೋತ್ಸಾಹ ನೀಡುತ್ತೆ. ಗೌರ್ಮೆಂಟ್ ಯಾವ ರೀತಿ ಪ್ರೋತ್ಸಾಹ ಕೊಡುತ್ತಪ್ಪ ಅಂದ್ರೆ ಶೇರ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಸಬ್ಸಿಡಿ ಕೊಡುತ್ತೆ, ಸಾಲ ತಗೊಂಡ್ರೆ ಸಾಲಕ್ಕೆ ಗ್ಯಾರಂಟಿ ನೀಡುತ್ತೆ. ಸೊ ಇದಿಷ್ಟು ತರ ಹೆಲ್ಪ್ ಮಾಡುತ್ತೆ ಕೋಆಪರೇಟಿವ್ ಇದಕ್ಕೆ. ಸೊ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ. ಇನ್ನೊಂದು ಅನೌನ್ಸ್ಮೆಂಟ್ ಏನಂದ್ರೆ ಕ್ಲಾಸಸ್ ವೆಡ್ನೆಸ್ಡೇ ಇಂದ ಸ್ಟಾರ್ಟ್ ಆಗುತ್ತೆ. 160+ ಸ್ಕೋರಿಂಗ್ ಆಗೋಷ್ಟು ಮೆಟೀರಿಯಲ್, ತುಂಬಾ ಚೆನ್ನಾಗಿ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ ಅವಶ್ಯಕತೆ ಇದೆ, ಯಾರು ಓದ್ತೀರಾ, ಕನ್ಫರ್ಮ್ ಆಗಿ ಓದ್ತೀರಾ, ಕ್ಲಾಸಸ್ ನಡೀತಾ ಇದೆ, ಜಾಯ್ನ್ ಆಗೋಂಗಿದ್ರೆ ಆಗಿ. ನನ್ನ ವಾಟ್ಸಪ್ ನಂಬರ್ ಇಲ್ಲಿ ಫಸ್ಟ್ ಸ್ಲೈಡ್ ಅಲ್ಲೇ ಇದೆ. ಸೊ ಅದು ನೋಡ್ಕೊಂಡು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಮುಂದದು ಯಾವ ರೀತಿ ಕ್ಲಾಸ್ ಏನು ಅಂತ ಹೇಳ್ತೀನಿ, ಯಾರಿಗಾರ ಅವಶ್ಯಕತೆ ಇದ್ರೆ ಮಾತ್ರ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.